ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಮವೇ ಕೋಲಿಂಗ ಪ್ರೇಮಿಯನಿಸುವಂಗೆ, ಮೋಹವೇ ಕೋ ಪ್ರಸಾದ ವೇದ್ಯನೆನಿಸುವಂಗೆ. ಕಾಮವೇ ಕೋ ಲಿಂಗ ಪ್ರೇಮಿಯನಿಸುವಂಗೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳು ಮನುಷ್ಯನಲ್ಲಿ ಬೆಗ್ಗಳವಾಗಿ ತುಂಬಿಕೊಂಡಿವೆ. ಇವುಗಳನ್ನು ಕಳೆಯುವ ಬಗ್ಗೆ ಹೇಗೆ ಎಂದಾಗ, ಸಹಜವಾಗಿ ಎಲ್ಲರೂ ಧಾರ್ಮಿಕತೆಯ ಮೊರೆ ಹೋಗ್ತಾರೆ, ಧರ್ಮದ ಮೊರೆ ಹೋಗ್ತಾರೆ ಮತ್ತು ದೇವರುಗಳ ಮೊರೆ ಹೋಗ್ತಾರೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರವನ್ನು ಅಳಿಸ್ತಕ್ಕಂಥ ಶಕ್ತಿ ಇರೋದು ಕೇವಲ ಧರ್ಮದಲ್ಲಿ ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಹಾಗಾದ್ರೆ ನಮ್ಮಲ್ಲಿ ಭಾರತದಲ್ಲಿ ಇರುವಷ್ಟು ದೇವರುಗಳು ಬಹುಶಃ ಯಾವ ದೇಶದಲ್ಲೂ ಇಲ್ಲ ಅಂತ ಕಾಣುತ್ತದೆ. ಅಷ್ಟು ದೇವರುಗಳು ಇದ್ದಾಗಿ ಕೂಡ ನಮ್ಮಲ್ಲಿರುವ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳು ಯಾವು ಕೂಡ ಮರೆಯಾಗಿಲ್ಲ ನಮ್ಮಿಂದ. ಅವು ಇನ್ನೂ ಹೆಚ್ಚು ಆಗ್ತಾ ಹೋಗ್ತೇವೆ. ಯಾರು ನಿಜಕ್ಕೂ ಧರ್ಮವಂತರು ಅಂತ ಹೇಳ್ತಾ ಇದ್ದಾರೋ ಅವರು ಮಾಡುವಂತಹ ಕೂಳ ಕೆಲಸಗಳು, ಕೆಟ್ಟ ಕೆಲಸಗಳು, ಕ್ರೂರ ಕೆಲಸಗಳು ಬಹುಶಃ ದೇವರನ್ನು ನಂಬದೇ ಇರತಕ್ಕಂಥ ವ್ಯಕ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಮಾತು ಖಂಡಿತ ಆಗ್ಲಿಕ್ಕಿಲ್ಲ. ಇದು ಕೇವಲ ಒಂದು ಧರ್ಮವನ್ನು ಕುರಿತು ನಾನು ಹೇಳ್ತಾ ಇಲ್ಲ. ಎಲ್ಲ ಧರ್ಮೀಯರ ಹಣೆ ಬರೋನು ಅಷ್ಟೇ. ಕೆಲವರು ಹೇಳ್ತಾರೆ ನನಗಿದು ಆಜ್ಞೆ ಆಗಿದೆ, ದೇವರ ಆಜ್ಞೆ ಆಗಿದೆ ಅಂತ ತನ್ನನ್ನು ತಾನು ಬಲಿ ಕೊಡ್ತಕ್ಕಂಥ ಮೂರ್ಖರು ಈ ಜಗತ್ತಿನೊಳಗಡೆ ಇದ್ದಾರೆ. ದೇವರಿಗೆ ನಾನು ಯಾರಿಗೆ ಹೆದರೋದಿಲ್ಲ, ದೇವರಿಗೆ ಮಾತ್ರ ಹೆದರುತ್ತೇನೆ. ದೇವರಂದ್ರೆ ಯಾರು? ಎಲ್ಲಿದ್ದಾನೆ? ಯಾರಿಗಾದ್ರೂ ಸಿಕ್ಕಿದ್ದಾನೆ? ಅನೇಕ ನೋವುಗಳು, ಸಂಕಟಗಳು ಸಾಲಾಗಿ ದಂಡಿಯಾಗಿ ಇವತ್ತು ಜಗತ್ತಿನಾದ್ಯಂತ ಪ್ರಕಟಗೊಳ್ತಿವೆ. ಇಸ್ರೇಲ್ ಯುದ್ಧ, ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧ ನೋಡ್ತಾ ಇದ್ದೀವಿ ನಾವೆಲ್ಲ ಕಣ್ಣಾರೆ. ಒಂದೊಂದು ಬಾಂಬ್ಗಳು ಸುರಿತಕ್ಕಂಥ ಕೆಂಡದ ಮಳೆ ಇದೆಲ್ಲ, ಕೆಂಡದ ಮಳೆಗೆ ಇಡೀ ಪ್ರಕೃತಿ ಭಸ್ಮವಾಗ್ತಾ ಇದೆ. ಮನುಷ್ಯ ನಿರ್ಮಿಸಿದಂಥ ನಗರಗಳು ಅವು ಹೇಳೆ ಹೆಸರದೆ ಹೋಗ್ತಾ ಇದ್ದಾವೆ. ಕಣ್ಣೆದ್ರೆ ಕಗ್ಗೊಲೆ ಆಗ್ತಾ ಇದೆ. ಅಕ್ಷರಶಃ ರಕ್ತದ ಓಕುಳಿ, ಚಂಡಮಾರುತದ ರೀತಿಯಲ್ಲಿ ರಕ್ತದ ಓಕುಳಿ ಆಗ್ತಾ ಇದೆ. ಯಾವ ದೇವರು, ಯಾವ ಧರ್ಮ ಅದನ್ನು ಕಾಪಾಡಿದೆ? ದಯವಿಟ್ಟು ಹೇಳಿ. ನನಗಂತೂ ಗೊತ್ತಿಲ್ಲ. ನಾನು ಈ ವಿಷಯದಲ್ಲಿ ಬಹುಶಃ ಅಭ್ಯಪಾರಿ ಆಗಿರ್ಬೋದು ಅಥವಾ ನನಗೆ ಗೊತ್ತಿಲ್ಲದೆ ಇರಬಹುದು. ದಯವಿಟ್ಟು ಗೊತ್ತಿದ್ದವರು ಅದ್ರ ಹೇಳ್ರಿ. ಧರ್ಮ ಅನ್ನೋದು ದಯದ ತಳಹದಿ ಮೇಲೆ ಇರಬೇಕೆ ಹೊರತು ಕ್ರೌರ್ಯದ ರೀತಿಯಲ್ಲಿ ಅದು ಚಂಡಾಟವನ್ನ ಆಡಬಾರದು. ಆದ್ರೆ ಇವತ್ತು ಜಗತ್ತಿನಲ್ಲಿ ಆಗ್ತಾ ಇರೋದು ಏನನ್ನು? ನಮ್ಮ ಪ್ರತಿಷ್ಠೆಗಾಗಿ ಇದೆಲ್ಲ ಆಗ್ತಾ ಇದೆಯಲ್ಲ. ಆ ದೇವರು ಇಲ್ಲಿದ್ದಾನೆ. ಕೆಲವರು ಹೇಳ್ತಾರೆ ಎಲ್ಲವೂ ದೇವರ ಅಪ್ಪಣೆಲ್ಲ ಒಂದು ಹುಲ್ಲು ಕಡ್ಡಿ ಅಲುಗಾಡೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ. ಆದ್ರೆ ಇವತ್ತು ನಂಬಿಕೆ ಸತ್ಯನಾ ಇದು? ದೇವರ ಅಪ್ಪನಿಲ್ಲ ಒಂದು ಹುಲ್ಲು ಕಡ್ಡಿ ಅಲಗಾಡದು ಅಂತ ಹೇಳಿದಂತ ಈ ಮಹಾತ್ಮರ ಮಾತನ್ನು ನಂಬೋದಾಗಿದ್ರೆ, ಈ ಕ್ರೌರ್ಯದ ಮನಸ್ಥಿತಿಗೆ, ಯುದ್ಧ ದಾಹಿಗಳಿಗೆ ಈ ಮನಸ್ಥಿತಿಯನ್ನು ಒದಗಿಸಿಕೊಟ್ಟವರು ಯಾರು? ಇದ್ರ ಬಗ್ಗೆ ನಾವು ತುಂಬಾ ಅರ್ಥಪೂರ್ಣವಾಗಿ ಜಿಜ್ಞಾಸೆ ಮಾಡಬೇಕಾಗಿದೆ. ಅರ್ಥಪೂರ್ಣವಾದ ಜಿಜ್ಞಾಸೆ ಮಾಡಿದ್ರೆ, ಕೇವಲ ಮೇಲ್ತೋರಿಕೆಯಾಗಿ ಮಾತನಾಡಿದ್ರೆ ಅವಾಗ ಸತ್ಯ ನಮಗೆ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಎಫ್ಸ್ಟೀನ್ ಫೈಲ್ನಲ್ಲಿ ಎಂತೆಂಥ ಮಕ್ಕಳು, ಸಣ್ಣ ಮಕ್ಕಳುಗಳು, ಕೇವಲ ನಾವು ಇದನ್ನು ಗ್ರಹಿಸೋದಲ್ಲ, ಆ ಮಕ್ಕಳು ನಮ್ಮ ಮಕ್ಕಳೇ ಅಂತ ಒಂದು ರೀತಿಯೊಳಗೆ ಭಾವನೆ ಮಾಡ್ಕೊಂಡು ನೋಡಿ, ಅವಾಗ ಅದರ ನೋವು ಅರ್ಥ ಆಗ್ತದೆ. ನೊಂದವರ ನೋವು ನೋಯ್ದವರೆತ್ತ ಬಲ್ಲರು ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿದ್ದಾಳೆ. ಹಾಗಾಗಿ ಆ ನೋವನ್ನು ನಾವು ಗ್ರಹಿಸಬೇಕು. ಬರೀ ಗ್ರಹಿಸೋದಷ್ಟೇ ಅಲ್ಲ, ಆ ನೋವಿನೊಳಗೆ ನಾನು ಪಾಲ್ಗೊಂಡಾಗ ಆ ನೋವಿನ ತೀವ್ರತೆ ಏನಿದೆ ಅನ್ನೋದು ನನಗೆ ಖಾತ್ರಿ ಆಗ್ತದೆ. ಇಲ್ಲದಿದ್ರೆ ಖಾತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಫ್ಸ್ಟೀನ್ ಫೈಲ್ನಲ್ಲಿ ಆ ಮಕ್ಕಳು ಎಂತ ನರಮೇಧ ಮಾಡ್ತಾರೆ, ಚಿತ್ರಹಿಂಸೆ ಮಾಡ್ತಾರೆ. ಆ ಸಣ್ಣ ಬಾಲಕರೊಂದಿಗೆ ಅವರು ವರ್ತಿಸುವ ರೀತಿ ಎಂತ ಕ್ರೌರ್ಯದ್ದು. ಬಹುಶಃ ದೇವರು ಇದ್ದಿದ್ದರೆ, ಧರ್ಮ ಅನ್ನೋದು ಇದ್ದಿದ್ದರೆ ಹೀಗೆ ಮಾಡಲಿಕ್ಕೆ ಸಾಧ್ಯ ಇತ್ತಾ? ಇಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ದೇವರು ಇದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನದೇ ಅಗೋಚರವಾಗಿರುವ ದೇವರನ್ನ ಸುಮ್ಮನೆ ಆರೋಪಿಸಿ ನಾವು ಕುಳಿತು ಬಿಟ್ಟಿದ್ದೇವಲ್ಲ. ಬಹುಶಃ ಈ ಎಫ್ಸ್ಟೀನ್ ಫೈಲ್ ಅಂತ ನೀಚ ಮನಸ್ಥಿತಿಯನ್ನ ಆ ವ್ಯಕ್ತಿಗೆ ಒದಗಿಸಿಕೊಟ್ನಲ್ಲ, ಆ ವ್ಯಕ್ತಿಯ ಪ್ರೇರಣೆಗೊಳಗಾಗಿ ಹಲವಾರು ರಾಷ್ಟ್ರದ, ವಿಶ್ವದ ಅನೇಕ ನಾಯಕರು ಕೂಡ ಅದರಲ್ಲಿ ಭಾಗಿಯಾದರಲ್ಲ. ಅವತ್ತು ದೇವರು ಎಲ್ಲಿದ್ದ? ಧರ್ಮ, ದೇವರುಗಳ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಜನಗಳಿಗೆ ಎಂತ ಅಟ್ಟಹಾಸವನ್ನ ಬೆರೆದ್ರಲ್ಲ. ಇವತ್ತು ಕೂಡ ಜಗತ್ತಿನ ವಿಶ್ವದಲ್ಲಿ ಆಗ್ತಕ್ಕಂಥ ದಾಳಿಗಳಿವೆಲ್ಲ, ಈ ಕ್ರೌರ್ಯ ಇದೆಲ್ಲ, ಅಣುಬಾಂಬುಗಳಿವೆಲ್ಲ, ಇದನ್ನೆಲ್ಲ ಮಾಡ್ತಿರೋರು ಯಾರು? ಮನುಷ್ಯ ತಾನೆ. ಈ ಮನುಷ್ಯನ ಕುಬುದ್ಧಿಗೆ ನಿಗ್ರಹಿಸಬೇಕಾದಂತಹ ದೇವರು ಎಲ್ಲಿದ್ದಾನೆ?
ಕೊಲೆಗಳಿವೆ, ಸುಲಿಗಳಿವೆ, ಮೋಸ ಇದೆ, ವಂಚನೆ ಇದೆ, ದರೋಡೆ ಇದೆ. ಇಷ್ಟೆಲ್ಲ ಇದ್ದಾಗ ಕೂಡ ದೇವರುಗಳು ಎಲ್ಲಿದ್ದಾರೆ? ಇದನ್ನ ಕೇವಲ ಹಿಂದೂ ಧರ್ಮೀಯರು ಮಾತ್ರ ಅಲ್ಲ, ಮುಸ್ಲಿಂ ಧರ್ಮೀಯರು, ಹಿಂದೂ ಧರ್ಮೀಯರು, ಕ್ರೈಸ್ತ ಧರ್ಮೀಯರು, ಯಹೂದಿಗಳು, ನಮ್ಮ ರಾಷ್ಟ್ರದಲ್ಲಿ ಎಷ್ಟು ದೇವರುಗಳು, ಜಗತ್ತಿನ ಎಷ್ಟು ದೇವರುಗಳಿವೆಯೋ, ಎಷ್ಟು ಧರ್ಮಗಳಿವೆಯೋ, ಆ ಧರ್ಮದ ವಕ್ತಾರರು, ಆ ದೇವರ ದೈವಾಂಶ ಸಂಭೂತರು ಇದ್ರ ಬಗ್ಗೆ ಈ ಸಮಸ್ಯೆಗೆ ಪರಿಹಾರವನ್ನು ಹೇಳಿಕೊಡ್ಬೇಕಾಗಿದೆ. ಬಹುಶಃ ನನಗನ್ನಿಸ್ತದೆ, ಈ ದೇವರು ಮತ್ತು ಧರ್ಮದವನ್ನು ಇಟ್ಟುಕೊಂಡು ನಮ್ಮನ್ನೆಲ್ಲ ಗಿರಿಗಟ್ಟಲೆ ಆಡಿಸ್ತಾ ಇದ್ದಾರಲ್ಲ, ಅವರು ನಿಜವಾದ ಕೊಮೆನಿಗಳು. ಅವ್ರನ್ನ ಹೊರತುಪಡಿಸಿ ಮನುಷ್ಯತ್ವ ಅನ್ನೋದಿದೆ, ಪ್ರೀತಿ ಅನ್ನೋದಿದೆ, ಅಂತಃಕರಣ ಅಂತ ಅನ್ನೋದಿದೆ. ನಿಜಕ್ಕೂ ಪ್ರೀತಿಯೇ ದೇವರು, ಅಂತಃಕರಣವೇ ದೇವರು, ಪ್ರಕೃತಿಯೇ ದೇವರು. ಅದಕ್ಕೆ ಹೇಳಿದ ಶರಣರು, ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ ಅಂತ. ಮೇಲೆ ನೋಡೆ ಕಣ್ಣ ತಣಿಪ, ನೀಲ ಪಟದಿ ವಿವಿಧ ರೂಪ, ಚಿತ್ರಗಳನ್ನು ಚಿತ್ರಿಸಿರುವ ಚಿತ್ರಕಲ್ಪನಾರ್ ಅಂತ DVG ಅವರು ಹೇಳಿದ್ದು. ಪ್ರಕೃತಿಯೇ ದೇವರು ಸರ್ ಕಣ್ರಿ. ಈ ಪ್ರಕೃತಿಯನ್ನ ಚೆನ್ನಾಗಿ ಇಟ್ಕೊಳ್ಳೋದು ಬಿಟ್ಟು ಅದನ್ನ ಹದಗೆಡಿಸಿ ದೇವ್ರ ಮೇಲೆ ಹಾಕ್ತಾ ಇದ್ದೀವಲ್ಲ, ನಾವೆಂತ ಮೂರ್ಖರಿದ್ದೆವು. ಬಹುಶಃ ಈ ದೇವರು ಧರ್ಮ ಅಂತ ಅನ್ನೋದು ಒಂದು ಅಫೀಮು ಅನ್ನುವ ಪ್ರಾಜ್ಞರ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ನನ್ನ ಧರ್ಮಕ್ಕಾಗಿ, ನನ್ನ ದೇವರಿಗಾಗಿ ದೇಹವನ್ನು ದೇಹವನ್ನು ಕೂಡ ತ್ಯಾಗ ಮಾಡ್ತೀನಿ ಅನ್ನುವಂಥ ಮೂರ್ಖರು ಈ ಜಗತ್ತಿನಲ್ಲಿ ಹುಟ್ಟಿಕೊಂಡಿದ್ದಾರೆ. ಬಹುಶಃ ನನಗನ್ನಿಸ್ತದೆ, ಈ ದೇವರು ಧರ್ಮಗಳ ಹಿಂದೆ ಬೆನ್ನು ಬಿದ್ದರೆ ಖಂಡಿತವಾಗಿಯೂ ನಾವು ಮನುಷ್ಯರಾಗಿ ಉಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಮನುಷ್ಯರಾಗೋಣ, ಪರಸ್ಪರ ಪ್ರೀತಿಸೋಣ. ಇವನ ಆರವ ಅನ್ನದೆ ಇವ ನಮ್ಮ ಮನೆ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ. ಈ ಪ್ರೀತಿಯನ್ನು ತಂದ್ಕೊಳ್ಳೋಣ ಪರಸ್ಪರ. ಹೆಣ್ಣು ಗಂಡನ್ನು ಬೇಡ, ಬಡವ ಶ್ರೀಮಂತ ಅನ್ನೋದು ಬೇಡ, ಈ ಕಾಯಕ ಕನಿಷ್ಠ ಈ ಕಾಯಕ ಶ್ರೇಷ್ಠ ಅನ್ನೋದು ಬೇಡ, ಅವನು ಶ್ರೇಷ್ಠ ಇವನು ಕನಿಷ್ಠ ಅನ್ನೋದೇ ಬೇಡ. ನಾವೆಲ್ಲರೂ ಒಂದೇ ಅನ್ನೋಣ. ನಾವೆಲ್ಲ ಮನುಷ್ಯರು. ಅದಕ್ಕೆ ನಾವು ಏನು ಆಗದೇ ಇದ್ರೂ ಚಿಂತೆ ಇಲ್ಲ. ನಾವು ಡಾಕ್ಟರ್ ಆಗ್ತೀವೋ ಇಲ್ಲೋ, ಇಂಜಿನಿಯರ್ ಆಗ್ತೀವೋ ಇಲ್ಲೋ, ಲೆಕ್ಚರ್ ಆಗ್ತೀವೋ ಇಲ್ಲೋ, ಪತ್ರಕರ್ತರು ಆಗ್ತೀವೋ ಇಲ್ಲೋ, ವಿಜ್ಞಾನಿ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಅಪ್ಪಟ ಮನುಷ್ಯರಾಗೋಣ. ಮನುಷ್ಯತ್ವದಲ್ಲೇ ದೇವರಿದ್ದಾನೆ, ಮನುಷ್ಯತ್ವವೇ ಧರ್ಮ. ಅದಕ್ಕೆ ಜೀವನಾರಾಯಣ ಸ್ವಾಮಿಯವರು ಒಂದ್ ಕಡೆ ಹೇಳಿದ್ದು, ಮಾನವರಾಗೋಣ ನಾವು ಒಂದಾಗಿ ಬಾಳೋಣ. ಇಲ್ಲಿ ಹಿಂದೂ ಬೇಡ, ಕ್ರಿಸ್ತ ಬೇಡ, ಮುಸಲ್ಮಾನ ಬೇಡ, ಪಾರಸಿ ಬೇಡ, ಯಹೂದಿ ಬೇಡ, ಸಿಖ್ ಬೇಡ, ಲಿಂಗಾಯತ ಬೇಡ. ನಾವೆಲ್ಲರೂ ಮನುಷ್ಯರಾಗೋಣ. ಮನುಷ್ಯತ್ವದಲ್ಲೇ ದೇವರಿದ್ದಾನೆ, ಮನುಷ್ಯತ್ವದಲ್ಲೇ ಧರ್ಮವಿದೆ ಹೊರತಾಗಿ ಕೇವಲ ಗ್ರಂಥಗಳಲ್ಲಿ ಧರ್ಮವಿಲ್ಲ. ಇದೆಲ್ಲ ಕಾರಣಕ್ಕಾಗಿ ಕವಿ ಕುವೆಂಪು ಹೇಳಿದ್ದು, ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರಬನ್ನಿ, ಭಾರತದ ಮೌಢ್ಯತೆಗೆ ಹೊರದೂಡಲ್ಲ ಈ ಬನ್ನಿ ಅಂತ ಹೇಳಿದವರು. ಭಾರತದ ಮೌಢ್ಯತೆ ಅಲ್ಲ, ಇಡೀ ಜಾಗತಿಕದ ಮೌಢ್ಯತೆಯನ್ನ ಹೊರಗೆ ದುಡ್ಲಿಕ್ಕೆ ಜನ ವಿಚಾರವಂತರಾಗಬೇಕಾಗಿದೆ. ಜನ ವೈಜ್ಞಾನಿಕ ಅರಿವನ್ನ ಮೂಡಿಸಿಕೊಳ್ಳಬೇಕಾಗಿದೆ. ವೈಜ್ಞಾನಿಕ ಅರಿವನ್ನ, ಚಿಂತನೆಗಳನ್ನ ಮೂಡಿಸಿಕೊಳ್ಳದೆ ಮನುಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಧರ್ಮ ಮತ್ತು ದೇವರುಗಳು ನಮ್ಮನ್ನು ಕಾಪಾಡಲಿಕ್ಕೂ ಸಾಧ್ಯ ಇಲ್ಲ. ಮನುಷ್ಯನ್ನೇ ಕಾಪಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ. ಇದನ್ನು ಯಾರು ದಯವಿಟ್ಟು ತಪ್ಪಾಗಿ ಭಾವಿಸಬಾರದು. ನಾನು ಯಾರ ಮನಸ್ಸು ನೋಯಿಸಲಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಮಾತುಗಳನ್ನ ಹೇಳಿಲ್ಲ. ನಾವೆಲ್ಲರೂ ಮನುಷ್ಯರಾಗೋಣ, ಮನುಷ್ಯತ್ವನ ಪ್ರೀತಿಸೋಣ, ಮನುಷ್ಯತ್ವವನ್ನು ಗೌರವಿಸೋಣ. ನಾವು ಪರಸ್ಪರ ಮನುಷ್ಯರಾಗಿ ವರ್ತಿಸಿ ಇರುವಷ್ಟು ದಿನ ನಮಗೆ ನೀವು, ನಿಮಗೆ ನಾವು ಮುಖ ನೋಡಿ ಎದ್ದು ಹೋಗೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.